ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋಗಿದ್ದಾಯ್ತು. ಇವತ್ತು ಅಮಿತ್ ಶಾ ಅವರ ಎಂಟ್ರಿ ಆಗ್ತಾ ಇದೆ ಕರುನಾಡಿಗೆ. ಕರ್ನಾಟಕಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ. ಲೋಕ ಕದನದಲ್ಲಿ ಬಿಜೆಪಿ ರಣಕಹಳೆ. ಬೆಂಗಳೂರಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಇರುತ್ತೆ. ಕಾಂಗ್ರೆಸ್ ವೈಫಲ್ಯ ಜನರ ಮುಂದಿಡೋದಕ್ಕೆ ಪ್ಲಾನ್ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೇಹಾ ಹತ್ಯೆಯನ್ನ ಅಸ್ತ್ರವಾಗಿಸಿಕೊಂಡಿದೆ ಬಿಜೆಪಿ ಪಾಳೆಯ. ಅಮಿತ್ ಶಾ ಸ್ವಾಗತಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಗಮನಿಸಬೇಕಾಗಿರುವಂತಹ ವಿಚಾರ, ಬೆಂಗಳೂರು ದಕ್ಷಿಣ ಲೋಕಸಭಾ ಅಖಾಡ, ಅಲ್ಲಿ ಬೃಹತ್ ರೋಡ್ ಶೋಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಇವತ್ತು ಸಾಯಂಕಾಲಕ್ಕೆ ಕರುನಾಡಿಗೆ ಅವರ ಎಂಟ್ರಿ ಆಗ್ತಾ ಇದೆ. ಮೊನ್ನೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲ ಪ್ರಚಾರವನ್ನು ಮಾಡಿದ್ರು ಅಮಿತ್ ಶಾ. ಮೊದಲ ಪ್ರಚಾರ ಬೆಂಗಳೂರು ಗ್ರಾಮಾಂತರದಲ್ಲಿ. ಆ ಸಂದರ್ಭದಲ್ಲಿ 4-5 ಕ್ಷೇತ್ರಗಳ ಕ್ಯಾಂಡಿಡೇಟ್ಸ್ಗಳನ್ನು ಕರೆದು ಮಾತಾಡಿದ್ರು, ಎಲ್ಲವೂ ಆಯಿತು. ಅದಾದ ನಂತರ ನರೇಂದ್ರ ಮೋದಿ ಬಂದರು. ನರೇಂದ್ರ ಮೋದಿ ಎಲ್ಲಿಗೆ ಹೋದರು ಅಂತಂದರೆ ಮೈಸೂರು ಮತ್ತು ಮಂಗಳೂರು ಇಬ್ಬರು ಕೂಡ CM DCM ಅವರ ತವರು ಕ್ಷೇತ್ರಕ್ಕೇ ಬಂದು ಹೋದರು. ಇದೀಗ ಬೆಂಗಳೂರು ದಕ್ಷಿಣ ಇಲ್ಲೊಂದು ರೋಡ್ ಶೋ ಮಾಡ್ತಾರೆ ಅಮಿತ್ ಶಾ. ಸೊ ಬೆಂಗಳೂರು ದಕ್ಷಿಣದಲ್ಲಿ ಕಳೆದ ಬಾರಿ ಕೂಡ ಮಾಡಿದರು. ಅಲ್ಲಿ 3 ಲೋಕಸಭಾ ಕ್ಷೇತ್ರ ಬರುತ್ತೆ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, 3 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಬೆಂಗಳೂರಿನಲ್ಲಿ. ಯಾಕಂದರೆ ಬೆಂಗಳೂರಿನಲ್ಲಿ ಆಲ್ರೆಡಿ ಉಳಿದ ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ರಿ. ಸೇಂಟ್ ಫ್ರಾನ್ಸಿಸ್ ಶಾಲೆ ರೋಡ್ ಶೋ ಅಂತ್ಯ ಆಗುತ್ತೆ. ಆಮೇಲೆ HAL ಏರ್ಪೋರ್ಟ್ಗೆ ಪ್ರಯಾಣ ಮಾಡ್ತಾರೆ ರಾತ್ರಿ 8:55ಕ್ಕೆ. ಆಮೇಲೆ ಇವರು ಹೋದ ನಂತರ ನೆಕ್ಸ್ಟು ನೋಡಿ ಸಂಜೆ 7:30ಕ್ಕೆ ಬರ್ತಾರೆ ಏರ್ಪೋರ್ಟ್ಗೆ, HALಗೆ ಬರ್ತಾರೆ. ಕೌಂಟೌನ್ ಸ್ಟಾರ್ಟ್ ಆಗಿದೆ ವೋಟಿಂಗ್ಗೆ. ಲಾಸ್ಟ್ ಮೂಮೆಂಟಲ್ಲಿ ಪ್ರಚಾರಗಳಾಗುತ್ತಲ್ಲ, ಅದೆಲ್ಲವೂ ಕೂಡ ಓಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಇಲ್ಲ, ಅದು ಹಾಗೇನೆ ಯಾವತ್ತೂ ಕೂಡ ದ ಟಾಲೆಸ್ಟ್ ಲೀಡರ್ಗಳು ಇರ್ತಾರಲ್ಲ. ನರೇಂದ್ರ ಮೋದಿ ಅವರೆಲ್ಲ ಹೆಂಗೆ ಅಂತಂದರೆ, ಈಗ ನರೇಂದ್ರ ಮೋದಿ ಅಂತ ನಾಯಕತ್ವಕ್ಕೆಲ್ಲ ಒಂದು 5% ವೋಟ್ಗಳನ್ನು ಈ ಕಡೆಯಿಂದ ಆ ಕಡೆ ಸ್ವಿಂಗ್ ಮಾಡುವಂಥ ಶಕ್ತಿ ಇರುತ್ತೆ, ಅವರ ಒಂದು ಹೇಳಿಕೆಗಳು, ಅವರ ಒಂದು ಮಾತುಗಳು ಅಂತೇಳಿ. ಈಗ ನಾವು ಕೂಡ ಅನೇಕ ಕಡೆ ಹೋಗಿದ್ದೀವಿ. ಕೆಲವು ಕಡೆ ಕಾಂಗ್ರೆಸ್ ಈಗ BJP ಸ್ವಲ್ಪ ಹೈಲೈಟಲ್ಲಿ ಇರೋ ಕಾರಣಕ್ಕಾಗಿ BJPಯ ಸ್ಥಳೀಯ ನಾಯಕರ ಬಗ್ಗೆ ಸ್ವಲ್ಪ ಬೇಸರ ಇರ್ಬೋದು. ಹಾಗಾಗಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 66 ಬಂತು. ಹಾಗಂತ ಮೋದಿ ವಿಚಾರಕ್ಕೆ ಬಂದಾಗ ಸ್ಥಳೀಯನೂ ಸರಿ ಇಲ್ಲದಿದ್ದರೂ ಕೂಡ ಆಯಿತು ಮೋದಿಗಾಗಿ ಹಾಕ್ತಾ ಇದ್ದೀವಿ ಅಂತೇಳಿ. ಮತ್ತೊಂದು ಕಡೆ ನರೇಂದ್ರ ಮೋದಿ ಕೂಡ ಆಗಮಿಸ್ತಾ ಇದ್ದಾರೆ. ಶತಾಯಗತಾಯ ಉತ್ತರ ಕರ್ನಾಟಕ ಗೆಲ್ಲಲು BJP ರಣತಂತ್ರ ಹೆಣೆದಿದೆ. 12 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮತ್ತೆ ಮೋದಿ ಮಿಂಚಿನ ಸಂಚಾರ ನಡೆಸಲಿದ್ದಾರೆ. ಹಾಗಾದರೆ ಯಾವ್ಯಾವ ಕ್ಷೇತ್ರಗಳು? ಮೊನ್ನೆ ಅಮಿತ್ ಶಾ ಬಂದರು, 5 ಕ್ಷೇತ್ರ. ಇವತ್ತು ಬರ್ತಾ ಇದ್ದಾರೆ 3 ಕ್ಷೇತ್ರ. ಮೊನ್ನೆ ನರೇಂದ್ರ ಮೋದಿ ಅವರು ಬಂದರು, 5 ಕ್ಷೇತ್ರ. ಈಗ 12 ಕ್ಷೇತ್ರವನ್ನು ಟಾರ್ಗೆಟ್ ಮಾಡುವುದು ಉತ್ತರ ಕರ್ನಾಟಕ ಭಾಗದಲ್ಲಿ. ಯಾಕಂದರೆ 2ನೇ ಹಂತ ಚುನಾವಣೆ ಅಲ್ಲಿ ನಡೆಯೋದು. ಅದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಮೋ ಟಾರ್ಗೆಟ್ ಉತ್ತರ ಕರ್ನಾಟಕ. 2 ದಿನ 6 ಸಮಾವೇಶ, 12 ಕ್ಷೇತ್ರ ಟಾರ್ಗೆಟ್. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 28ರಲ್ಲಿ 25 ಸೀಟುಗಳಲ್ಲಿ ಗೆದ್ದು ಇತಿಹಾಸವನ್ನ ನಿರ್ಮಿಸಿದ್ದ ಬಿಜೆಪಿ ಮತ್ತೆ ರಣತಂತ್ರ ರೂಪಿಸ್ತಾ ಇದೆ. ಇದೀಗ ಕೇಸರಿ ತನ್ನೆಲ್ಲ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವುದಕ್ಕೆ ಮೋದಿ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. 2 ದಿನ 12 ಕ್ಷೇತ್ರಗಳ ಟಾರ್ಗೆಟ್ ಮಾಡಿ ಮೋದಿ ಮತಬೇಟೆ ನಡೆಸಲಿದ್ದಾರೆ. ಕಲ್ಯಾಣ ಕರ್ನಾಟಕದ 6 ಕಡೆ ಬೃಹತ್ ಸಮಾವೇಶ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 12 ಕ್ಷೇತ್ರಗಳಲ್ಲಿ ಮರಳಿ ಕಮಲ ಅರಳಿಸಲು 2 ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಭರ್ಜರಿ ಮತಬೇಟೆ ಮಾಡಲಿದ್ದಾರೆ. ಈ ಮೂಲಕ ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಮೋದಿ ರಣಕಹಳೆ ಮೊಳಗಿಸಲಿದ್ದಾರೆ. ಏಪ್ರಿಲ್ 28 ಹಾಗೂ 29ರಂದು 6 ಕಡೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೆಗಾ ಕ್ಯಾಂಪೇನ್ ಮಾಡಲಿದ್ದಾರೆ. ಏಪ್ರಿಲ್ 28ರಂದು ದಾವಣಗೆರೆ, ಕಾರವಾರ, ಬೆಳಗಾವಿಯಲ್ಲಿ ಸಮಾವೇಶ ನಡೆಸಲು ಸಿದ್ಧತೆ ನಡೆಸಿದ್ದು, 28ರಂದು ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಏಪ್ರಿಲ್ 29ರಂದು ವಿಜಯಪುರ, ಕೊಪ್ಪಳ ಹಾಗೂ ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ಒಟ್ಟಾರೆ ಮತ್ತೊಂದು ಬಾರಿ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ದೇಶವನ್ನ ಸುತ್ತುತ್ತಿದ್ದಾರೆ. ಈಗ ಮೊದಲ ಹಂತದ ಚುನಾವಣೆ ಬಳಿಕ ಕಿತ್ತೂರು ಕರ್ನಾಟಕದಲ್ಲಿ ರಣಕಹಳೆ ಮೊಳಗಿಸಲಿದ್ದಾರೆ.